ಸಕಲ ವಿಘ್ನ ವಿನಾಶಕ ಬೇಡಿದ ಭಕ್ತರಿಗೆ ಜಯ ತಂದುಕೊಡುವ ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಶ್ರೀ ಕುರುಡುಮಲೆ ಗಣೇಶ. ಈ ಇಷ್ಟಾರ್ಥ ಸಿದ್ಧಿದಾಯಕನ ದಿವ್ಯ ಸನ್ನಿಧಿಯಲ್ಲಿ ನೂತನ ಕಮಿಟಿಯೊಂದಕ್ಕೆ ಭಕ್ತಿಪೂರ್ವಕ ಶುಭಾರಂಭ ದೊರೆತಿದೆ. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಮುಳಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಫೆಬ್ರವರಿ 21ರಂದು ಅಧಿಕೃತವಾಗಿ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಚಾಲನೆ ನೀಡಿದ್ದಾರೆ. ಸಂಘದ ನೂತನ ಪದಾಧಿಕಾರಿಗಳೆಲ್ಲರೂ ಒಟ್ಟಾಗಿ ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಕುರುಡುಮಲೆ ಶ್ರೀ ಗಣೇಶನ ಸನ್ನಿಧಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸಂಘದ ಮುಂದಿನ ಒಳಿತಿಗಾಗಿ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗಾಗಿ ವಿಘ್ನೇಶ್ವರನ ಆಶೀರ್ವಾದ ಪಡೆದರು. ಮುಳಬಾಗಿಲು ಗ್ರಾಮಾಂತರ ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಕರ್ಮ ಸಮುದಾಯದವರು ನೆಲೆಸಿದ್ದಾರೆ. ವಿಶ್ವಕರ್ಮ ಸಮುದಾಯದವರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದು, ಅವರಿಗೆ ಸರ್ಕಾರದಿಂದ ಬರುವ ಎಲ್ಲಾ ಸವಲತ್ತುಗಳು ತಲುಪುವಂತೆ ಮಾಡುವುದು ಹಾಗೂ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮೂಲಕ ನಮ್ಮ ವಿಶ್ವಕರ್ಮ ಸಮುದಾಯವು ಎಲ್ಲಾ ರಂಗಗಳಲ್ಲೂ ಮುಂದೆ ಬರಬೇಕು ಎಂಬ ಪ್ರಮುಖ ಉದ್ದೇಶದಿಂದ ಈ ನೂತನ ಕಮಿಟಿಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಇದೇ ವೇಳೆ ನೂತನ ಕಮಿಟಿಯ ಪದಾಧಿಕಾರಿಗಳ ಪಟ್ಟಿಯನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಸಂಘದ ಅಧ್ಯಕ್ಷರಾಗಿ ಶಂಕರಚಾರಿ ಎನ್, ಪ್ರಧಾನ ಕಾರ್ಯದರ್ಶಿಯಾಗಿ ವಿಶ್ವನಾಥಾಚಾರಿ ಪಿಆರ್, ಗೌರವಾಧ್ಯಕ್ಷರಾಗಿ ಮುರಳಿ ಎಂಎಸ್, ಉಪಾಧ್ಯಕ್ಷರುಗಳಾಗಿ ಶ್ರೀನಿವಾಸ ಆರ್ ಮತ್ತು ವಿಶ್ವನಾಥಾಚಾರಿ ಆರ್, ಖಜಾಂಚಿಯಾಗಿ ಶ್ರೀನಿವಾಸಾಚಾರಿ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಅರುಣ್ ಕುಮಾರ್ ಎಂಎಸ್ ಅವರನ್ನು ನೇಮಿಸಲಾಗಿದೆ. ಸಂಘಟನಾ ಕಾರ್ಯದರ್ಶಿಯಾಗಿ ಕುಮಾರ್, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸುವರ್ಣ, ಪತ್ರಿಕಾ ಕಾರ್ಯದರ್ಶಿಯಾಗಿ ಎಸ್ವಿ ಪದ್ಮಾ, ಕಾನೂನು ಸಲಹೆಗಾರರಾಗಿ ಎಲ್ ನಾರಾಯಣಾಚಾರಿ, ಸಂಚಾಲಕರಾಗಿ ಬಿಆರ್ ಚಂದ್ರಮೋಹನಾಚಾರಿ ಹಾಗೂ ಸಹ ಸಂಚಾಲಕರಾಗಿ ಬಿಆರ್ ನಾಗರಾಜಾಚಾರಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಸದಸ್ಯರುಗಳಾಗಿ ಕೃಷ್ಣಮೂರ್ತಿ, ಬಿವಿ ನಾಗರಾಜಾಚಾರಿ, ಆರ್ ವೆಂಕಟರಮಣಾಚಾರಿ, ಶಶಿಕುಮಾರ್, ಎಚ್ಎಸ್ ಅಶೋಕಾಚಾರಿ, ಈಶ್ವರಾಚಾರಿ, ಎಸ್ ಶ್ರೀಕಾಂತ್ ಮತ್ತು ಬಿ ಶಿವರಾಜ್ ಆಯ್ಕೆಯಾಗಿದ್ದಾರೆ. ಕುರುಡುಮಲೆ ಗಣಪನ ದರ್ಶನದ ನಂತರ ನೇರವಾಗಿ ತಾಲೂಕು ಕಚೇರಿಗೆ ತೆರಳಿದ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿಯ ದಂಡಾಧಿಕಾರಿಗಳಾದ ಗೀತಾ ಮೇಡಂ ಅವರನ್ನು ಭೇಟಿ ಮಾಡಿ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ದೊರೆಯಬೇಕಾದ ಸೌಲಭ್ಯಗಳು ಮತ್ತು ಯೋಜನೆಗಳು ಯಾವುದೇ ಅಡೆತಡೆಗಳಿಲ್ಲದೆ ಸಮುದಾಯದ ಪ್ರತಿಯೊಬ್ಬರಿಗೂ ತಲುಪುವಂತಾಗಬೇಕು ಎಂದು ಎಲ್ಲರೂ ಒಕ್ಕೊರಲಿನಿಂದ ಮನವಿ ಸಲ್ಲಿಸಿದರು. ಜಯವಾಗಲಿ ಜಯವಾಗಲಿ ವಿಶ್ವಕರ್ಮ ಸಂಘಕ್ಕೆ. ಲಕ್ಷ್ಮೀ ಗಣಪತಿ ಅನುಗ್ರಹೇಣ ಮುಳಬಾಗಿಲು ಗ್ರಾಮಸ್ಥ ವಿಶ್ವಕರ್ಮ ಜನಾಂಗಾಭಿವೃದ್ಧಿ ಸಂಘಾನಾಂ ಸಂಸ್ಥಾನಾಂ ಸಮಸ್ತ ಜನಾನಾಂ ಸಕಲಕ್ಷೇಮಾಭಿವೃದ್ಧ್ಯರ್ಥಂ ಸಮಸ್ತ ಕಾರ್ಯ ದಿಗ್ವಿಜಯ ಪ್ರಾಪ್ತ್ಯರ್ಥಂ ವ್ಯವಹಾರ ಕ್ಷೇತ್ರೆ ವ್ಯಾಪಾರ ಕ್ಷೇತ್ರೆ ರಾಜಕೀಯ ಕ್ಷೇತ್ರೆ ದಿಗ್ವಿಜಯ ಪ್ರಾಪ್ತಿ ದ್ವಾರ ಸಮಸ್ತ ಇಷ್ಟಾರ್ಥಂ ಗ್ರಾಮವಾಸೀನಾಂ ನಗರವಾಸೀನಾಂ ರಾಷ್ಟ್ರವಾಸೀನಾಂ ಜನಾಕರ್ಷಣ ಧನಾಕರ್ಷಣತಾ ಸಿದ್ಧಾರ್ಥಂ ಲಕ್ಷ್ಮೀ ಗಣಪತಿ ಪೂರ್ಣಾನುಗ್ರಹ ಆಶೀರ್ವಾದ ಸಮಸ್ತ ಕಾಲ ದಿಗ್ವಿಜಯ ಪ್ರಾಪ್ತಿ ದ್ವಾರ ಪುಷ್ಪಾರ್ಚನ ಪೂಜಾಂಚ ಕರಿಷ್ಯೇ. ಓಂ ವಿನಾಯಕಾಯ ನಮಃ, ಓಂ ವಿಠ್ಠಲಾಯ ನಮಃ, ಓಂ ಗೌರಿಪುತ್ರಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಸ್ಕಂಧಾಗ್ರಜಾಯ ನಮಃ, ಓಂ ಅವ್ಯಾಯ ನಮಃ, ಓಂ ಭೂತಾಯ ನಮಃ, ಓಂ ದಾಕ್ಷಾಯ ನಮಃ, ಓಂ ಅಧ್ಯಕ್ಷಾಯ ಇವಾಗೆ ಮಾಡ್ಕೋಬೇಕಾ? ಓಂ ನಮೋ ನಮೋ ಭಗವತ್ಯಾಯ ನಮೋ ಚಕ್ರೇ ಭಾಗಂ ದೇವೇಭ್ಯೋ ವಿದಾತ್ಯಾಯಂ ಚಂದ್ರಮಾಸಲೆ ಘಮಾಯೋ ಭವತಿ ಸದಾಯ ಪುರಶಲೆ ಪ್ರಿಯಾಯುಷ್ಯೇಂದ್ರಿಯ ಪ್ರತಿಷ್ಠತೆ ಆಜ್ಞಂ ವಶಂ ಭೋಗೇತಿ ಲಾಭಂ ಸಂವತ್ಸರಂ ದೀರ್ಘಮಾಯೋ. ಗಣಪತಿ ಅನುಗ್ರಹ ಆಶೀರ್ವಾದ ಸಕಲ ಇಷ್ಟಾರ್ಥ ಸಿದ್ಧಾರ್ಥಂ ಆಶೀರ್ವಾದ ಸಿದ್ಧಾರ್ಥಂ ಪೂರ್ಣಾನುಗ್ರಹ ಕೃಪಾ ಕಟಾಕ್ಷ ವೇದೋಕ್ತ ದೀರ್ಘಾಯುಷ್ಯಾಭಿವೃದ್ಧಾರ್ಥಂ ಆಯುರ್ಧ ಅಗ್ನಿ ಅಭಿಜೋತಿಷಾನೋ ಗತಪ್ರದೇಕೋ ಗತಜಾನಿನೇತಿ ಶತಂ ಭೇತ್ವಾಮದುಜಾರಗವ್ಯಂ ವಿದೇ ಉತ್ರವರಕ್ಷದಾ ದಿವಂ. ಲಕ್ಷ್ಮೀ ಗಣಪತಿ ಅನುಗ್ರಹ ಆಶೀರ್ವಾದ ಸಕಲ ಇಷ್ಟಾರ್ಥ ಸಿದ್ಧಾರ್ಥಂ ಸಮಸ್ತ ಕಾರ್ಯ ದಿಗ್ವಿಜಯ ಪ್ರಾಪ್ತ್ಯರ್ಥಂ ನಮೋ ನಮೋ ಭವತಿ ಭಾಗಂ ದೇವೇಭ್ಯೋ ಸಿದ್ಧಾರ್ಥಂ ಉತ್ತರೋತ್ತರಾಭಿವೃದ್ಧಾರ್ಥಂ ಇಚ್ಛಾಫಲ ಪ್ರಾಪ್ತ್ಯರ್ಥಂ ಲಕ್ಷ್ಮೀ ಗಣಪತಿ ಅನುಗ್ರಹ ಆಶೀರ್ವಾದ ಸಿದ್ಧಾರ್ಥಂ ಲಕ್ಷ್ಮೀ ಗಣಪತಿ ಅನುಗ್ರಹ
ಪ್ರಸಾದ ಸಿದ್ಧಿರಸ್ತು ಆಯುಷ್ಯಮಸ್ತು ಕಾರ್ಯ ದಿಗ್ವಿಜಯ ಆಗಲಿ, ಭಗವಂತ ಒಳ್ಳೆಯದು ಮಾಡಲಿ, ಆಯುಷ್ಯ ಆರೋಗ್ಯ ಎಲ್ಲ ಕಾಪಾಡಲಿ, ಎಲ್ಲ ಕಾರ್ಯ ಮನಸ್ಸಿನ ಸಂಕಲ್ಪ ವಿಜಯ ಆಗಲಿ. ಜಯವಾಗಲಿ 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 ನಮ್ಮ ಸಮುದಾಯದ ಏಳಿಗೆಗೆ ಜಯವಾಗಲಿ. ಮುಳಬಾಗಿಲ ಪುಣ್ಯ ಭೂಮಿಯಲ್ಲಿ ಹೊಸ ಹಾದಿದು ಸಾಗಲಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಮುಳಬಾಗಿಲು ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಸಂಘವನ್ನ ನೂತನವಾಗಿ ಸ್ಥಾಪನೆ ಮಾಡಿದ್ದೀವಿ. ಆ ಸಂಘವನ್ನ ಸಹಕಾರ ಸಂಘಗಳ ಕಾಯ್ದೆ ನಿಯಮದ ಪ್ರಕಾರ 1995ರ 17ನೇ ಕ್ರಮಾಂಕದ ಪ್ರಕಾರ ಅಧಿನಿಯಮ ಅಧಿಸೂಚನೆಯಂತೆ ಕರ್ನಾಟಕ ರಾಜ್ಯ ಸಹಕಾರ ಇಲಾಖೆ ಜಿಲ್ಲಾ ಉಪ ನಿಬಂಧಕರ ಕಚೇರಿಯಲ್ಲಿ ನೋಂದಣಾಧಿಕಾರಿಯಿಂದ ನೋಂದಣಿ ಮಾಡಿಸಿದ್ದೀವಿ. ನೋಂದಣಿ ಅಂದ್ರೆ ರಿಜಿಸ್ಟರ್ ಅಂತ ಅರ್ಥ. ಆ ಒಂದು ರಿಜಿಸ್ಟರ್ ಪತ್ರವನ್ನ ಮೂಲ ದಾಖಲೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಮೂಡಲಬಾಗಿಲು, ಮುಳುಬಾಗಿಲು, ಈ ಮುಳುಬಾಗಿಲಿನ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕುರುಡುಮಲೆಯಲ್ಲಿ ನೆಲೆಸಿರ್ತಕ್ಕಂಥ ವಿಘ್ನ ವಿನಾಶಕ ವಿನಾಯಕನ ಸನ್ನಿಧಿಗೆ ಬಂದು ಆ ಒಂದು ದೇವರ ಪಾದಗಳಿಗೆ ನಮ್ಮ ಸಂಘದ ಮೂಲ ಪತ್ರವನ್ನ ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಆ ಒಂದು ದೇವರಲ್ಲಿ ಈ ಹೊಸದಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಸಂಘಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡು ದೇವ. ಎಲ್ಲ ನಮ್ಮ ಕುಲಬಾಂಧವರ ಕಷ್ಟ ಸುಖಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮಗೆ ದಯಪಾಲಿಸುವಂತ ಬೇಡ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಒಂದು ನಮ್ಮ ಸಂಘದ ಉದ್ದೇಶಗಳೇನಪ್ಪಾ ಅಂತಂದ್ರೆ, ಗ್ರಾಮಾಂತರ ವಿಶ್ವಕರ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ಪುರಸ್ಕಾರ ಮಾಡುವುದರ ಮುಖಾಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಕೊಡುವ ಸಲುವಾಗಿ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಲಕರಣೆಗಳನ್ನ ಕೊಡಿಸುವುದು, ಸರ್ಕಾರದಿಂದ ಬರತಕ್ಕಂಥ ಕೆಲವು ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅದರಲ್ಲೂ ನಮ್ಮ ಕುಲಬಾಂಧವರು 100 ಕುಟುಂಬಗಳಿಗೆ ಸುಮಾರು 70 ಕುಟುಂಬಗಳು ತುಂಬಾ ಬಡ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕುಟುಂಬಗಳು. ಅಂತ ಒಂದು ಕುಟುಂಬಗಳ ಕುಲಬಾಂಧವರನ್ನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಕೆಲವು ಮೂಲ ಸೌಕರ್ಯಗಳನ್ನ, ಕರ್ನಾಟಕ ರಾಜ್ಯ ವಿಶ್ವಕರ್ಮ ನಿಗಮ ಮಂಡಳಿಯಿಂದ ಬರ್ತಕ್ಕಂಥ ಕೆಲವು ಸೌಲಭ್ಯಗಳನ್ನ ಯಾವ ರೀತಿ ಪಡೆಯಬೇಕು ಅನ್ನೋದನ್ನ ಅರಿವು ಮೂಡಿಸುವುದು. ಅಷ್ಟೇ ಅಲ್ಲದೆ ನಮ್ಮ ಕುಲಬಾಂಧವರಿಗೆ ಯಾವುದೇ ಊರಾಗಿರ್ಬೋದು ಏನಾದರೂ ತೊಂದರೆಗಳಾದಂಥ ಪಕ್ಷದಲ್ಲಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು, ಎಲ್ಲ ಸದಸ್ಯರು, ಎಲ್ಲ ಕುಲಬಾಂಧವರು ಸೇರಿ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದ ನಾಯಕರನ್ನ ಭೇಟಿ ಮಾಡಿ ಆ ಒಂದು ತೊಂದರೆಗಳನ್ನ ನಿವಾರಣೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಸಹ ನಾವು ಮಾಡಬೇಕು ಅಂತ ಹೇಳ್ತಾ ಇವತ್ತು ಎಲ್ಲ ಈ ಒಂದು ಸನ್ನಿಧಾನಕ್ಕೆ ಬಂದು ದೇವರ ಆಶೀರ್ವಾದ ಪಡೆದಿದ್ದೀವಿ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕುಲಬಾಂಧವರು ಅಷ್ಟೇ ಒಂದೇ ಗುರಿ, ಈ ನಮ್ಮ ವಿಶ್ವಕರ್ಮ ಸಂಘದ ಅಭಿವೃದ್ಧಿ ಪಡಿಸುವುದೇ ನಮ್ಮೆಲ್ಲರ ಗುರಿ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಪ್ರತಿಯೊಂದು ಹೋಬಳಿಗೂ ಭೇಟಿ ನೀಡಿದ್ದೀವಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಭೇಟಿ ನೀಡಿದ್ದೀವಿ. ಈ ಸಂಘದ ಮೇಲೆ ಮತ್ತು ನಮ್ಮ ಬಡ ಕುಲ ಬಾಂಧವರ ಮೇಲೆ ಆಸಕ್ತಿ ಇರ್ತಕ್ಕಂಥವರನ್ನ ಈ ಒಂದು ಸಂಘದ ಪದಾಧಿಕಾರಿಗಳನ್ನಾಗಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ದೀವಿ. ಈ ಒಂದು ಅಧಿಕಾರ ಎಲ್ಲರಿಗೂ ಇರುತ್ತೆ, ಇದರಲ್ಲಿ ಭೇದ ಭಾವ ಇಲ್ಲ. ಇಂಥ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಕುಲಬಾಂಧವರು ಆಗಿಸಿದ್ದೀರ. ಆ ದೇವರ ಕೃಪೆ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ
ಇವತ್ತು ಈ ಒಂದು 4 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು. ಜೈ ಕರ್ನಾಟಕ, ಜೈ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಈ ಒಂದು ಮುಳಬಾಗಿಲು ತಾಲೂಕಿನ ನಮ್ಮ ವಿಶ್ವಕರ್ಮ ಕುಟುಂಬದವರೆಲ್ಲ ಸೇರಿ ಈ ಒಂದು ವಿಶ್ವಕರ್ಮ ಸಂಘವನ್ನು, ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಸಂಘವನ್ನು ನಾವು ಕಟ್ಟಲು ಎಲ್ಲ ಪಂಚಾಯಿತಿಗಳಿಂದ ಎಲ್ಲರೂ ನಮ್ಮ ವಿಶ್ವಕರ್ಮ ಜನಾಂಗದವರು ಸಹಕಾರ ಕೊಟ್ಟು, ಈ ಸಹಕಾರದಿಂದ ಈ ಒಂದು ಸಂಘವನ್ನು ಮಾಡಲು ಅವಕಾಶ ಕೊಟ್ಟ ಎಲ್ಲ ನನ್ನ ವಿಶ್ವಕರ್ಮ ಕುಲಬಾಂಧವರಿಗೆ ವಂದಿಸುತ್ತಾ, ನಾವು ಇವಾಗ ವಿಶ್ವಕರ್ಮ ಗ್ರಾಮಾಂತರ ಸಂಘ ಏನಕ್ಕೆ ಮಾಡಿದ್ದೀವಿ ಅಂದರೆ, ಯಾವುದೇ ಒಂದು ವಿಶ್ವಕರ್ಮದ ಜನಾಂಗದವರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ, ಯಾವುದೇ ಒಂದು ಕಷ್ಟ ಬಂದರೂ ಅವರು ನಮ್ಮ ಈ ಒಂದು ಈ ಸಂಘದಿಂದ ನಮ್ಮ ಖಜಾನ್ಸಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಈ ಸಂಘದ ಪದಾಧಿಕಾರಿ ಯಾರೇ ಆಗಿರ್ಬೋದು, ಅವರಿಗೆ ಒಂದು ಫೋನ್ ಮಾಡಿ ಯಾವುದೇ ಮೂಲೆಯಲ್ಲಿ ಸಮಸ್ಯೆ ಬಂದರೂ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ನಾವು ಒಂದು ಸಹಾಯ ಮಾಡಬೇಕು. ನಮ್ಮಲ್ಲಿ ಆದಷ್ಟು, ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡಿ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ಒಂದು ಸಂತೋಷ ತುಂಬಲು ಇಚ್ಛೆಯಾಗಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಆದ್ದರಿಂದ ಈ ಒಂದು ಸಂಘಕ್ಕೆ ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಕೃಷ್ಣಾಚಾರ್ಯ ಆಗಿರ್ಬೋದು, ನಮ್ಮ ಮುರಳಿ ಆಚಾರ್ಯ ಆಗಿರ್ಬೋದು, ಎಲ್ಲರೂ ಹೆಸರು ಹೇಳುತ್ತಾ ಹೋದರೆ ತುಂಬ ಇದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ಈ ವಿಶ್ವಕರ್ಮ ಜನಾಂಗದಿಂದ ನಾವು ವಿಶ್ವಕರ್ಮ ಅಂದರೆ ನಾವು ಸೃಷ್ಟಿ ಮಾಡಿರೋದೇ ವಿಶ್ವಕರ್ಮರು. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರೋದೇ ವಿಶ್ವಕರ್ಮರು. ಇವಾಗ ಆ ವಿಶ್ವಕರ್ಮರಿಗೆ ತುಂಬ ಕಷ್ಟಗಳು ಬರ್ತಾಯಿದೆ. ತುಂಬ ಯಾವುದೇ ಒಂದು ಕೆಲಸ ಮಾಡಿದ್ರು, ಒಂದು ಹೊಲ್ಮೆ ಕೆಲಸ ಆಗಿರ್ಬೋದು, ಇನ್ನೊಂದು ಕೆಲಸ ಆಗಿರ್ಬೋದು, ಯಾವುದು ಮಾಡಲು ಇವಾಗ ನಡೀತಾ ಇಲ್ಲ. ಈ ಒಂದು ಯಂತ್ರೋಪಕರಣಗಳು ಬಂದುಬಿಟ್ಟು ಯಾವುದಕ್ಕೂ ಅವರಿಗೆ ಜೀವನ ಸಾಗಿಸಲು ತುಂಬ ಕಷ್ಟಕರ ಆಗಿದೆ. ಆ ಕಷ್ಟಕರದಿಂದ ಇವಾಗ ಏನಾಗಿದೆ, ನಮ್ಮ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಯೋಜನೆ ಅಂತ ಒಂದು ಕೊಟ್ಟವ್ರೆ. ಆದರೂ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅದು ತಲುಪ್ತಾ ಇಲ್ಲ. ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು ಯಾವೊಂದು ಕುಲದಲ್ಲೂ ಇದ್ದವ್ರಿಗೂ ಆ ಒಂದು ಯೋಜನೆಯಿಂದ ಸಾಲ ಬರ್ತಾ ಇದೆ. ಆದರೆ ನಮ್ಮ ಕುಲದವರಿಗೆ ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾರಿಗಾದರೂ ವಿಶ್ವಕರ್ಮ ಯೋಜನೆಯಿಂದ ಯಾರಿಗಾದರೂ ಅನಾನುಕೂಲವಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ, ನಾವು ಬಂದು ಬೇಕಾದರೆ ಬ್ಯಾಂಕಲ್ಲಿ ಬಂದು ಮಾತಾಡ್ತೀವಿ. ನಿಮಗೆ ಸಾಲ ಕರೆಕ್ಟಾಗಿ ಬರೋಂಗೆ ನಾವು ಮಾಡ್ತೀವಿ. ನಮ್ಮವ್ರಿಗೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ನಮ್ಮ ಮೊಬೈಲ್ ನಂಬರ್ ಕೊಡ್ತೀವಿ. ಆ ಮೊಬೈಲ್ ನಂಬರ್ನಿಂದ ನೀವು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಯಾವುದೇ ಒಂದು ವಿಶ್ವಕರ್ಮ ಜನಾಂಗಕ್ಕೆ ನಮಗೆ ಯಾರಿಗೇ ಆದರೂ ತುಂಬ ಕಷ್ಟ ಇದ್ದು ಏನಾದರೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಒಂದು ಕರೆ ಮೂಲಕ ನಿಮ್ಮ ಒಂದು ಕಷ್ಟಗಳನ್ನು ನಮಗೆ ತಿಳಿಸಬೇಕಾಗಿ ಎಲ್ಲರಿಗೂ ಮನವಿ ಹೇಳ್ತಾ, ಈ ಒಂದು ವಿನಾಯಕನ ಸನ್ನಿಧಿಯಲ್ಲಿ ನಮ್ಮ ಜಕಣಾಚಾರಿ ಕಟ್ಟಿರುವಂತಹ ದೇವಸ್ಥಾನದಲ್ಲಿ ಇವಾಗ ನಮ್ಮ ಜನಾಂಗದವರೆಲ್ಲ ಬಂದು ನಮ್ಮ ಒಂದು ಸದಸ್ಯರಾಗಿರ್ಬೋದು, ನಮಗೆ ಇಲ್ಲಿ ಏನು ಅಂದರೆ ಅಧಿಕಾರ ಬೇಕು, ಅಧ್ಯಕ್ಷರು ಬೇಕು, ಸೆಕ್ರೆಟ್ರಿ ಬೇಕು. ಎಲ್ಲರೂ ಸೆಕ್ರೆಟ್ರಿಗಳೇ, ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಖಜಾನ್ಸಿರೇ. ಯಾರಿಗೆ ಬೇಕಾದರೂ ಬಿಟ್ಕೊಡೋಕ್ಕೆ ಸಿದ್ಧವಾಗಿರ್ತೀವಿ ನಾವು. ನಮಗೆ ಇವಾಗ ನಮಗಿದೆ ನಿಮಗಿದೆ ಅಂತ ನಮ್ಗೆ ಇದೇ ಇಲ್ಲ. ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ನಾನು ಒಂದು ಕೃತಜ್ಞತೆ ಹೇಳ್ತಾ, ಈ ಒಂದು ವಿಶ್ವಕರ್ಮ ಜನಾಂಗಕ್ಕೆ ಸದಾ ಆ ವಿನಾಯಕ ಸಂತೋಷದಿಂದ ಇರಬೇಕು ಅಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಆ ಒಂದು ವಿಶ್ವಕರ್ಮ ಜನಾಂಗಕ್ಕೆ ವಂದಿಸ್ತಾ ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ನಮೋ ವಿಶ್ವಕರ್ಮಣೆ. ಈ ದಿನ ಬೂಡಣಬಾಗಿಲಿನ ಕುಡುಮಲೆ ದೇವಸ್ಥಾನದಲ್ಲಿ ನಮ್ಮ ಜನಾಂಗದ ಎಲ್ಲ ಕುಲಬಾಂಧವರು ಬಂದು ಗ್ರಾಮಾಂತರ ವಿಶ್ವಕರ್ಮ ಸಂಘದ ನೋಂದಣಿ ಕಾರ್ಯಕ್ರಮದ ಒಂದು ಅಂಗವಾಗಿ ನೋಂದಣಿ ಕಾರ್ಯಕ್ರಮವಾಗಿದ್ದು, ಅದರ ಒಂದು ರಿಜಿಸ್ಟ್ರೇಷನ್ ಆಗಿದ್ದು, ಎಲ್ಲರೂ ಬಂದು ಆ ರಿಜಿಸ್ಟ್ರೇಷನ್ ಒಂದು ಪತ್ರವನ್ನು ದೇವರಿಗೆ ಅರ್ಪಿಸಿ ದೇವರ ಆಶೀರ್ವಾದ ಪಡೆದು ಈ ದಿನ ಎಲ್ಲ ಕುಲಬಾಂಧವರು ಕುಳಿತುಕೊಂಡು ಸಂಘದ ಒಂದು ಕಷ್ಟ ಸುಖಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು, ಸಂಘದಲ್ಲಿ ಇರ್ತಕ್ಕಂಥವರು ಇಲ್ಲದೇ ಇರ್ತಕ್ಕಂಥವರು ಎಲ್ಲರಿಗೂ ಏನೇನು ಅನುಕೂಲಗಳು ಅದರಲ್ಲಿ ಯಾವುದಕ್ಕೂ ಅನುಕೂಲಗಳ ಬಗ್ಗೆ ನಾವೆಲ್ಲೋ ಕಷ್ಟಪಟ್ಟು ಎಲ್ಲರಿಗೂ ಅನುಕೂಲ ತಲುಪಿಸೋಣ. ಹಾಗೆ ಹನಿ ಕುಡಿದ್ರೆ ಹಳ್ಳ, ನಾವೆಲ್ಲ ಒಂದು ಹನಿಗಳಿಗೆಲ್ಲ ನಾವೆಲ್ಲ ದೊಡ್ಡ ದೊಡ್ಡ ಹಳ್ಳಗಳಾಗಿ ಒಂದು ಗ್ರಾಮಕ್ಕೆ ಯಾವ ರೀತಿ ಒಂದು ನೀರನ್ನು ಒದಗಿಸ್ತದೆ, ಒಂದು ಹಳ್ಳ, ಒಂದು ಕೆರೆ, ಒಂದು ನದಿ, ಆ ಥರ ನಾವು ಒಂದು ದೊಡ್ಡ ನದಿ ಥರ ನಾವು ಹೋಗೋಣ. ನಮ್ಮಿಂದ ಒಂದು 1000 ಜನಕ್ಕೆ ಅನುಕೂಲ ಆಗ್ತಾರೆ ನಾವು ವ್ಯವಸ್ಥೆ ಮಾಡ್ಕೊಳ್ಳೋಣ.
ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಾವೆಲ್ಲ ಮುಂದೆ ನಿಂತು ನಮ್ಮ ಕೈಲಾಗಿದ್ದ ಸಹಾಯ ಮಾಡೋಣ. ಹಾಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ತಲುಪಿಸೋದರ ಒಂದು ಶ್ರಮವನ್ನು ನಾವು ವಹಿಸೋಣ. ಹಾಗೆ ನಮ್ಮ ಕುಲಬಾಂಧವರು ಎಲ್ಲಿದ್ದಾರೋ ದಯವಿಟ್ಟು ಯಾವುದೇ ದ್ವೇಷ ಭಾವಗಳಿಲ್ದಿರ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೆ ಬನ್ನಿ, ಎಲ್ಲರೂ ಒಂದು ಒಗ್ಗೂಡಿ ಕೂತ್ಕೊಂಡು ಮಾತಾಡಿ ಚರ್ಚಿಸಿ ಏನು ಕಷ್ಟಗಳಿದೆ ಎಲ್ಲರ ಹತ್ರ ಹೇಳಿ, ನಿಮ್ಮ ಕಷ್ಟಗಳು ನಮಗೆ ಹೇಳಿ, ನಮ್ಮ ಕಷ್ಟಗಳು ಹೇಳ್ತೀವಿ, ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋಣ. ಅದೆಲ್ಲ ಆಗಬೇಕು ಅಂದರೆ ಫಸ್ಟು ಒಂದಾಗಬೇಕು. ಯಾವುದಾದ್ರೊಂದು ಕರೆದಾಗ ಒಂದೊಂದು ಕಾರ್ಯಕ್ರಮಕ್ಕೆ ಕರೆದಾಗ ಎಲ್ಲರೂ ಬರಬೇಕು, ಸೇರಿದಾಗಲೇ ನಿಮ್ಮ ಕಷ್ಟಗಳು ನಮಗಂತೂ ನಮ್ಮ ಕಷ್ಟ ನಿಮ್ಗೆ ಗೊತ್ತಾಗ್ತದೆ. ಒಂದು ಕಷ್ಟ ಪರಿಹಾರಕ್ಕೆ ಒಂದು ಸೂಕ್ತವಾದ ಒಂದು ಪರಿಹಾರ ಸಿಗ್ತದೆ. ಅದರಿಂದ ಯಾವುದೇ ಗ್ರಾಮದಲ್ಲಾಗಲಿ, ಯಾವುದೇ ಮೂಲೆಯಲ್ಲಾಗಲಿ, ಪಟ್ಟಣದಲ್ಲಾಗಲಿ, ಪಟ್ಟಣ ಒಂದು ಗ್ರಾಮ ಅಂತೂ ಬೇರೆ ಅಂತಿಲ್ಲ. ಎಲ್ಲ ಗ್ರಾಮದಿಂದ ಹೋಗಿ ಪಟ್ಟಣ ಸೇರಿತಾರೆ. ಈಗ ಪಟ್ಟಣ ಅಂತೀವಿ, ನಾವೆಲ್ಲ ಗ್ರಾಮ ಅಂತೀವಿ, ಅದು ಬೇಡ ನಮಗೆ. ನಾವು ಎಲ್ಲಿದ್ರೂ ಶಿಕ್ಷಕರವರ ಅನ್ನೋ ಭಾವನೆಯಿಂದ ನಾವೆಲ್ಲ ನಮ್ಮ ಗ್ರಾಮ, ನಮ್ಮ ಒಂದು ಸಮುದಾಯದಲ್ಲಿ, ನಮ್ಮ ಗ್ರಾಮ ಅಂದರೆ ನಮ್ಮ ಸಮುದಾಯ ಎಲ್ಲರಿಗೂ ಏನೇ ಕಷ್ಟಗಳು ಬಂದರೂ ಮುಂದೆ ನಿಂತು ನಮ್ಮ ಕೈಯಲ್ಲಿ ಸಹಾಯ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ, ವಿನಾಯಕ ಸನ್ನಿಧಾನ ಇವರಿಗೆ ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ತಿಳಿಸ್ತಾ ನಮೋ ವಿಶ್ವ. ಜೈ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಏನು ಇವತ್ತಿನ ಕುರುಡುಮಲೆ ದೇವಸ್ಥಾನದಲ್ಲಿ ನಾವು ಪೂಜೆ ಹಮ್ಮಿಕೊಂಡಿದ್ದೀವಿ. ಏನು ಇವತ್ತಿನ ಗುರಿ ಏನಪ್ಪಾ ಅಂತಂದ್ರೆ, ನಾವು ಮುಳಬಾಗಿಲು ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಕಮಿಟಿಯನ್ನ ರಚಿಸಿದ್ದೀವಿ. ಏನು ನಮ್ಮ ಗುರಿ ಏನಿರ್ತದಂದ್ರೆ, ಯಾವುದೇ ಮೂಲೆಯಲ್ಲೂ ನಮ್ಮ ತಾಲೂಕಿನಲ್ಲಿ, ಯಾವುದೇ ಹಳ್ಳಿನಲ್ಲೂ ನಮ್ಮ ಬಡ ಕುಟುಂಬದ ವಿಶ್ವಕರ್ಮರೇನಿದ್ದಾರೋ ಅವ್ರಿಗೆ ಏನಾದ್ರೂ ಆಗ್ಲಿ, ನಮ್ಮ ಪದಾಧಿಕಾರಿಗಳು ಏನಿದ್ದಾರೋ ಅವ್ರಿಗೇನಾದ್ರು ಅವ್ರಿಗೆ ತಲುಪಿದ್ರೆ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೇನು ಕಷ್ಟ ಕಾಲ ಇದೆಯಂತ ತಿಳ್ಕೊಂಡು ಅವ್ರನ್ನ ಬಗೆಹರಿಸ್ತೀವಿ. ಅಷ್ಟೇ. ಮಾನ್ಯ ಶ್ರೀ ಶಂಕರಾಚಾರ್ಯ ಅಧ್ಯಕ್ಷರಾಗಿದ್ದು ವಿಶ್ವನಾಥ್ ಅವರು ಕಾರ್ಯದರ್ಶಿಗಳಾಗಿದ್ದಾರೆ. ಮತ್ತು ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಕಾರ್ಯಕಾರಿ ಸಮಿತಿ ಸದಸ್ಯರು ನನ್ನ ಹೃತ್ಪೂರ್ವಕ ವಂದನೆಗಳು. ಕರ್ನಾಟಕದಾದ್ಯಂತ ಎಲ್ಲ ಜನಾಂಗಗಳು ಸಂಘಗಳನ್ನು ಕಟ್ಕೊಂಡು ಅವರವರ ಜನಾಂಗದ ಕ್ಷೇಮಾಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ವಿಶ್ವಕರ್ಮ ಜನಾಂಗದ ಕ್ಷೇಮಾಭ್ಯುದಯವನ್ನು ವಿಚಾರಿಸ್ತಕ್ಕಂತಹ ಜನ ಈ ತಾಲೂಕಿನಲ್ಲಿ ಇದ್ದಾರೆ. ಈಗೀಗ ಎಚ್ಚೆತ್ತುಕೊಂಡಿದ್ದಾರೆ. ನಮ್ಮ ಕುಲಬಾಂಧವರು ಅನ್ನೋದಕ್ಕಿಂತ ಜನಾಂಗದಲ್ಲಿ ಮತ್ತು ಇಲ್ಲಿ ತಾಲೂಕು ಮಟ್ಟದ ಅಷ್ಟೇ ಪದಾಧಿಕಾರಿಗಳಲ್ಲ, ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಒಂದೊಂದು ಹೋಬಳಿ ಒಬ್ಬೊಬ್ಬ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸದಸ್ಯರಾಗಿದ್ದಾರೆ. ಇವೆಲ್ಲರೂ ಸೇರಿ ಸುಮಾರು 40 ಜನ ಈಗ ಮುಳಬಾಗಿಲು ತಾಲೂಕಿನ ವಿಶ್ವಕರ್ಮ ಜನಾಂಗ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಕಾರ್ಯದರ್ಶಿಯವರು ಅಧ್ಯಕ್ಷರು ವಿಶ್ವಕರ್ಮ ಜನಾಂಗಕ್ಕೆ ಏನೆಲ್ಲ ಮಾಡಬಹುದು, ಅವರ ಅಭಿವೃದ್ಧಿಯನ್ನು ಹೇಗೆಲ್ಲ ಸಾಧಿಸಬಹುದು, ಹಾಗೆ ಮನೆ ಮನೆಗೂ ಹೋಗಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ದೊಡ್ಡ ಮಾತು ದೊಡ್ಡವರ ಬಾಯಲ್ಲಿ ಹೀಗಾಗಿ ಅವರು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಸದಸ್ಯರು, ಹೋಬಳಿ ಮಟ್ಟದ ಅಧ್ಯಕ್ಷರುಗಳು ಎಲ್ಲ ಸೇರಿ ಈ ತಾಲೂಕಿನ ವಿಶ್ವಕರ್ಮ ಸಮಾಜವನ್ನು ಮೇಲಕ್ಕೆ, ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, 90% ಜನಾಂಗದಲ್ಲಿ 90% ಬಹಳ ಬಡ ಕುಟುಂಬಗಳಿಗೆ ಸಂದವರು.
ಬಿಲೋ ಪಾವರ್ಟಿ ಲೆವೆಲ್ ಅಂತಂದರೆ ಅದಕ್ಕಿಂತ ತಳಮಟ್ಟದಲ್ಲಿರ್ತಕ್ಕಂತಹ ಕುಟುಂಬಗಳು ಸಹ ಈ ಸಮಾಜದಲ್ಲಿದೆ. ಒಂದಿಷ್ಟೇ ನಾನು ಕನಸನ್ನು ಕಾಣ್ತಾ ಇದ್ದೆ, ಯಾವಾಗ ಇಂತಹ ಒಂದು ಸಂಸ್ಥೆ ಜಾರಿಗೆ ಬರುತ್ತೆ, ಯಾರು ಈ ಬಡ ವಿಶ್ವಕರ್ಮ ಜನಾಂಗದ ಆಶೋತ್ತರಗಳನ್ನು ಈಡೇರಿಸ್ತಾರೆ ಹೀಗಂತ ನಾನು ಕನಸು ಕಾಣ್ತಾ ಇದ್ದೆ. ಕೆಲವರು ಎಲ್ಲರಿಗೂ ಹೇಳ್ತಾನೂ ಇದೆ. ಸದ್ಯ ಪರಮಾತ್ಮ ವಿಶ್ವಕರ್ಮ ಪರಮಾತ್ಮ ಈ ದಿವಸ ಅಂತಹ ಸುಸಮಯವನ್ನು ಒದಗಿಸಿಕೊಟ್ಟಿದ್ದಾನೆ. ಮನಾಶಕ್ತಿ ಧೀಶಕ್ತಿ ಇರತಕ್ಕಂತಹ ಕಾರ್ಯಕಾರಿ ಸಮಿತಿ ಅನುಷ್ಠಾನಕ್ಕೆ ಬಂದಿದೆ. ಇವರೆಲ್ಲರೂ ಸೇರಿ ವಿಶ್ವಕರ್ಮ ಜನಾಂಗವನ್ನು ಮೇಲಕ್ಕೆತ್ತೋದಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಾರೆ ಎಂಬತಕ್ಕಂತಹ ಆತ್ಮಸ್ಥೈರ್ಯ ನನಗಿದೆ. ಮತ್ತು ನಮ್ಮ ಜನಾಂಗದ ಎಲ್ಲ ಕುಟುಂಬಗಳ ಸದಸ್ಯರು ಸಹ ಈ ರೀತಿಯ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಮ್ಮ ಜನಾಂಗದವರು 5 ರೀತಿಯ ಶಿಲ್ಪಿಗಳಿದ್ದಾರೆ. ಈ 5 ರೀತಿಯ ಶಿಲ್ಪಿಗಳು ವಿಶ್ವಕರ್ಮನ 5 ಮುಖಗಳಿಂದ ಬಂದಿದ್ದಾರೆ. ಅವ್ರನ್ನ ಗೋತ್ರ ಋಷಿಗಳು ಅಂತಲೂ ಹೇಳ್ತಾರೆ. ಸಾನಗ, ಸನಾತನ, ಅಹೂಬನ, ಪ್ರತ್ನ, ಸುಪರ್ಣ. ಸ್ವಲ್ಪ ಕೇಳಿದ್ರೆ ಉತ್ತಮ ಅಂತ ಅನ್ಸುತ್ತೆ ಸ್ವಾಮಿ. ಈ ಪಂಚಶಿಲ್ಪಿಗಳು ಸಮಾಜವನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಈ ಪಂಚಶಿಲ್ಪಿಗಳಿಲ್ಲದೆ ಭಾರತೀಯ ಸಮಾಜ ಬಹುಶಃ ಈ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯವಾಗುತ್ತಿಲ್ಲ ಅಂತ ನನ್ನ ಕಂಠಾಘೋಷವಾಗಿ ಹೇಳ್ಬೋದು. ನಾಗರಿಕತೆಯ ಪ್ರಥಮದಲ್ಲಿ ಯಾರಾದರೂ ಇಲ್ಲಿ ಇತಿಹಾಸ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ಗಮನಿಸಿ. ವಿಶ್ವಕರ್ಮ ಅಂತಂದರೆ ಏನು, ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ವಿಶ್ವಕರ್ಮ ಅಂತಾರೆ, ಆದರೆ ವಿಶ್ವಕರ್ಮ ಯಾರು? ವಿಶ್ವಕರ್ಮ ಅಂದರೆ ಅರ್ಥ ಏನು? ಭಾಷ್ಯಕಾರರು ಏನು ಹೇಳಿದ್ದಾರೆ? 14ನೇ ಶತಮಾನದಲ್ಲಿ ಇದ್ದಂತಹ ಸಾಯಣಾಚಾರ್ಯರು ಆಧುನಿಕ ಕಾಲದಲ್ಲಿ ಭಾಷ್ಯವನ್ನು ಬರೆದರು. ಅನೇಕರು ಈ ಮುಂದೆ ಭಾಷ್ಯಗಳನ್ನು ಬರೆದಿದ್ದಾರೆ. ಆದರೆ ಅವರ ಭಾಷ್ಯ ಕಬ್ಬಿಣದ ಕಡಲೆಯಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು, ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಸಾಯಣಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಎಲ್ಲ 4 ವೇದಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ವಿಶ್ವಕರ್ಮ ಅಂದರೆ ವಿಶ್ವದಲ್ಲಿ ಏನೇನು ಕೆಲಸ ಕಾರ್ಯಗಳಿವೆಯೋ ಅವೆಲ್ಲವನ್ನು ಮಾಡತಕ್ಕಂತಹ ಅಧಿಶಕ್ತಿ, ಮನೋಶಕ್ತಿ ಇರ್ತಕ್ಕಂತಹ ದೇವ ಅವನೊಬ್ಬನೇ. ಅವನೇ ಎಲ್ಲವನ್ನೂ ಮಾಡಿ ಅದರಿಂದಲೇ ಈ ಸೃಷ್ಟಿ ಆಗಿದ್ದು ಅಂತ. ದಯವಿಟ್ಟು ಈ ಒಂದೇ ಒಂದು ಮಂತ್ರವನ್ನು ತಗೊಂಡು ವಿಶ್ವಕರ್ಮ ಸೂಕ್ತದಲ್ಲಿ ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಮಾಡಿ ಅಂತ ಹೇಳಿದ್ರೆ ಹೇಳ್ತೀನಿ. ಋಗ್ವೇದದಲ್ಲಿ 2 ಸೂಕ್ತಗಳಿವೆ. 10ನೇ ಮಂಡಲದ 81ನೇ ಸೂಕ್ತ ಮತ್ತು 82ನೇ ಸೂಕ್ತ. ಇವು 2 ವಿಶ್ವಕರ್ಮ ಸೂಕ್ತಗಳು. ಈ ಸೂಕ್ತಗಳು ವಿಶ್ವ ಸೃಷ್ಟಿಗೆ ಮೂಲವಾದವು. ಅಲ್ಲಿ 81ನೇ ಮಂತ್ರದ 81ನೇ ಸೂಕ್ತದ 1ನೇ ಮಂತ್ರ ಹೀಗೆ ಹೇಳುತ್ತೆ: ಯಯಿಮಾ ವಿಶ್ವ ಪುನಾನಿ ಜುಹ್ವದೃಷಿರ್ಹೋತಾನ್ಯಸೇದದ್ವಿತಾನಃ ಸ ಆಶಿಷಾ ದ್ರವಣಮಿಚ್ಯಮಾನಃ ಪ್ರಥಮಚ್ಚ ದಾವರ ಆಯುವೇಶ. ಹೀಗಂತ ಹೇಳ್ತದೆ.
ಸೃಷ್ಟಿ ಒಂದು ಸರ್ತಿ ಆಗಿದ್ದಲ್ಲ, ಅನೇಕ ಸಾರಿ ಸೃಷ್ಟಿಯಾಗಿದೆ ಅಂತ. ವಿಶ್ವಕರ್ಮ ಈಗ ಏನಿದೆಯೋ ಸೃಷ್ಟಿ, ಇಂತಹ ಸೃಷ್ಟಿ ಹಿಂದೆಯೂ ಒಂದಿತ್ತು. ಆ ಸೃಷ್ಟಿಯನ್ನು ನಾನು ಆ ಪೋಷಣ ತಗೊಂಡ್ಬಿಟ್ಟೆ, ಆನಂತರ ಹೊಸ ಸೃಷ್ಟಿಯನ್ನು ಮಾಡಿದ್ದೆ ಅಂತ ಹೇಳ್ತಾರೆ. ಇಮಾ ವಿಶ್ವ ಭುವನಾನಿ ಜುಷ್ವ, ವಿಶ್ವವನ್ನೆಲ್ಲವನು, ವಿಶ್ವ ಅಂತಂದರೆ ಅನಂತವಾದ ವಿಶ್ವ, ಅದರ ಆಳ ವಿಸ್ತಾರ ಅಳೆಯಲು ಅಸಾಧ್ಯ. ಆಸ್ಟ್ರೋಫಿಸಿಕ್ಸ್ ಕೂಡ ಸೋತು ಹೋಗಿದೆ ವಿಶ್ವದ. ಸೊ ಹೀಗಾಗಿ ಇದಕ್ಕೆ ಋಗ್ವೇದದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಗಳು ಸಹ ಸೊ ಕಾರಣಾಂತರಗಳಿಂದ ಬಹಳ ಕಾರ್ಯ ಒತ್ತಡದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕಾರಿ ಸಮಿತಿಯವರು ಇದಿಷ್ಟು ಸಾಕು ಅಂತ ಹೇಳ್ತಾ ಇದ್ದಾರೆ. ಕಡೆಯಲ್ಲಿ ಒಂದು ಮಾತು ಹೇಳ್ಬಿಡ್ತೀವಿ, ಹೇಳಿ. ಧರ್ಮೋ ರಕ್ಷಿತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ, ರಕ್ಷಿತಿ ರಕ್ಷಿತಃ. ಧರ್ಮವನ್ನು ಯಾರು ರಕ್ಷಿಸುತ್ತಾರೋ ಆ ಧರ್ಮವೇ ಅವರನ್ನು ರಕ್ಷಿಸುತ್ತದೆ. ಇದು ವೇದದ ಮಾತು ಮತ್ತು ಪುರಾಣದ ಮಾತು. ನಮ್ಮ ವಿಶ್ವಕರ್ಮ ಜನಾಂಗದವರು ಬಹುಶಃ ಅವರ ದೇವತೆಯನ್ನು, ಅದು ವಿಶ್ವವನ್ನೇ ಸೃಷ್ಟಿಸಿದಂತಹ ಆ ದೇವತೆಯನ್ನು ಮರೆತಿದ್ದಾರೆ ಅಂತ ನನಗನ್ನಿಸುತ್ತೆ. ದಯವಿಟ್ಟು ಕ್ಷಮಿಸಬೇಕು. ಆ ವಿಶ್ವಕರ್ಮನ ಬಗ್ಗೆ ಹೆಚ್ಚೆಚ್ಚಿಗೆ ತಿಳಿದು ಅಧ್ಯಯನ ಮಾಡಿ ತಿಳ್ಕೋಬೇಕು. ತಿಳ್ಕೊಂಡ್ರೆ ನಾವೆಷ್ಟು ಪುರಾತನರು, ನಾವೆಷ್ಟು ನಮ್ಮ ದೇವತೆ ಎಲ್ಲ ದೇವತೆಗಳಿಗೆ ಆದಿ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಆದಿ. ಯಜುರ್ವೇದ ತೈತರೀಯ ಸಂಹಿತೆಯಲ್ಲಿ ಈಶಾನ ಮುಖ ಹೇಳುತ್ತೆ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋದಿ ಅಸ್ತು ಸದಾಶಿವೋ. ಆ ವಿಶ್ವಕರ್ಮ ಬ್ರಹ್ಮಾಧಿಪತಿ ಅಂತ, ಎಲ್ಲ ವಿದ್ಯೆಗಳಿಗೂ ಮೂಲವಂತೆ. ಬ್ರಹ್ಮರಿಗೆಲ್ಲ ಬ್ರಹ್ಮನಂತೆ. ಅದು ಮತ್ತು ಮೋಕ್ಷವನ್ನು ಪಡೆಯತಕ್ಕಂತಹ ಮುಮುಕ್ಷಿಗಳಿಗೆ ಮೋಕ್ಷವನ್ನು ಪ್ರಸಾದಿಸುವಂತಹ ಮಹಾದೈವ ಅದ್ಯಾವುದಾದ್ರೂ ಇದೆ ಅಂತಂದರೆ ವಿಶ್ವಕರ್ಮ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಪುರಾಣಗಳಲ್ಲಿ ಹೇಳ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಲೋಕಾಧಿಪತಿಗಳು.